ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಎಗ್ ಕರಿ ಅಥವಾ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಿಕನ್ ಮಟನ್ ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ದೋಸೆ ಇದೆಲ್ಲರ ಜೊತೆ ಗ್ರೇಟ್ ಕಾಂಬಿನೇಷನ್. ತುಂಬ ಈಸಿ ಮತ್ತು ಟೇಸ್ಟಿಯಾಗಿರೋ ಅಂಥ ಎಗ್ ಕರಿ ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಟೊಮ್ಯಾಟೊ, 2 ಇಂಚು ಶುಂಠಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, 1 ಗಡ್ಡೆ ಬೆಳ್ಳುಳ್ಳಿ, ಚಕ್ಕೆ ಲವಂಗ, 4 ಪೀಸ್ ಚಕ್ಕೆ, 6 ಲವಂಗ, 6 ಇಂಚು ಹಸಿ ಕೊಬ್ಬರಿ, 2 ಈರುಳ್ಳಿ ಮತ್ತು ಮೇನ್ ಇಂಗ್ರೀಡಿಯೆಂಟ್ 5 ಮೊಟ್ಟೆ ಸಾಂಬಾರಾಗಿರೋದ್ರಿಂದ 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಎಷ್ಟು ಬೇಕು ಮೊಟ್ಟೆ ಆ ಪ್ರಕಾರ ತಗೊಳ್ಳಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಕರಿಬೇವು, 5 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಬೇಕಾಗುತ್ತೆ. ಈಗ ಫಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಇದರಲ್ಲಿ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಈರುಳ್ಳಿನೂ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ 2 ಮಿನಿಟ್ಸ್ ಫ್ರೈ ಮಾಡಿದ್ದಾದಮೇಲೆ ಇದ್ರ ಜೊತೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಕಟ್ ಮಾಡಿ ಇಟ್ಟಂಥ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ 1 ನಿಮಿಷ ಆದರೆ ಸಾಕಾಗುತ್ತೆ. ಈಗ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ 3 ಫ್ರೈ ಆಗಿದೆ. ಈಗ ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬರೀ ಕೊಬ್ಬರಿ ಮಾತ್ರನೇ ಫಸ್ಟು ಪೇಸ್ಟ್ ಮಾಡ್ಕೊಂಬಿಡಿ. ಎಲ್ಲ ಮಸಾಲೆ ಜೊತೆ ಹಾಕಿದ್ರೆ ಕೊಬ್ಬರಿ ಒಂದೊಂದು ಟೈಮು ಪೀಸ್ ಹಾಗೆ ಉಳಿದಿರುತ್ತೆ. ಹಾಗಾಗಿ ಫಸ್ಟು ಕೊಬ್ಬರಿ ಮಾತ್ರನೇ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಈಗ ಇದ್ರ ಜೊತೆಗೆ ಉಳಿದಿರೋ ಅಂಥ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿ ಜೊತೆಗೆ ಫ್ರೈ ಮಾಡಿಟ್ಟಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಶುಂಠಿ ಮತ್ತು ಚಕ್ಕೆ ಲವಂಗ, ಪುದೀನ. ಸೊ ಇದಾದಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ಇದೆ. ಸೊ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್, ಇದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸಾಕಾಗುತ್ತೆ, ಇದು ತುಂಬಾ ಖಾರ ಇದೆ. ನೀವು ಖಾರ ಇನ್ನೂ ಜಾಸ್ತಿ ಬೇಕಂದರೆ ಇನ್ನು ಅರ್ಧ ಸ್ಪೂನ್ ಸೇರಿಸ್ಕೋಬೋದು. ಈಗ ಲಾಸ್ಟಲ್ಲಿ ಕೊತ್ತಂಬರಿನೂ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಬ್ಲೆಂಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ಯಾವಾಗ್ಲೂ ನುಣ್ಣಗೆ ಪೇಸ್ಟ್ ಆದ್ರೇ ಸಾಂಬಾರು ಟೇಸ್ಟ್ ಇರೋದು. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಮನೇಲಿ ಇದ್ಕಿದ್ದ ಅವರೆಕಾಳಿತ್ತು. ನಾನು ಮಸಾಲೆ ಸಾಂಬಾರಲ್ವ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅವರೆಕಾಳು ಒಣಗಿಸಿರೋದಿದು. ಸೊ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗಷ್ಟಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಆಯಿಲ್ ಬಿಸಿ ಆಗಿದೆ. ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕರಿಬೇವು ಸ್ವಲ್ಪ ಚಿಟಪಟ ಅಂದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಯಾವಾಗಲೂ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಆಯಿಲಲ್ಲೇ ಮಸಾಲೆನ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆ ಮಸಾಲೆನಲ್ಲಿ ಏನಿದೆ ಅರೋಮಾ ಅದೆಲ್ಲ ಬಿಡುತ್ತೆ. ಸೊ ಈಗ ಈ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗಲೇ ನೀರು ಹಾಕೋದು ಬೇಡ, 1-2 ನಿಮಿಷ ಈ ರೀತಿ ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಕೋಬೇಕು. ಈಗ ಮಿಕ್ಸಿ ಜಾರ್ ಇತ್ತಲ್ಲ, ಅದಕ್ಕೇ 1-2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೀರು ಹಾಕೋಕ್ಕೂ ಮೊದಲು ಇದಕ್ಕಿದ್ದ ಅವರೆಕಾಳಿತ್ತಲ್ವ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಈಗ ಸಾಂಬಾರಿಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಒಂದು 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದ್ರ ಜೊತೆ
ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ನೀರು ಸಾಕಾಗುತ್ತೆ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈ ಮಸಾಲೆನ ಕುದಿಸ್ಬೇಕು. ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಸುಮಾರು 5 ನಿಮಿಷ ನೀವು ಇದೇ ಥರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡಬೇಕು. ಮಧ್ಯದಲ್ಲಿ ಒಂದು 2 ಮಿನಿಟ್ಸ್ ಆದಮೇಲೆ ಒಂದ್ಸರಿ ಕೈ ಆಡಿಸಿ, ಯಾಕಂದರೆ ಮಸಾಲೆ ಸಾಂಬಾರಲ್ವಾ ತಳ ಹತ್ಬೋದು. ಸೊ ಒಂದ್ಸರಿ ಕೈ ಆಡಿಸಿ ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಟೋಟಲ್ 5 ನಿಮಿಷ ಕುದಿಸ್ಕೊಳ್ಳಿ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸೈಡಲ್ಲಿ ಮೊಟ್ಟೆ ಓಪನ್ ಮಾಡ್ತಾಯಿದ್ದೀನಿ. ಈ ಮೊಟ್ಟೆನಲ್ಲಿ ನಿಮಗೆ ಆಗಾಗ್ಗೆ ಸಿಗಬೇಕು ಪೂರ್ತಿ ಮೊಟ್ಟೆ ಅಂದರೆ ಒಂದೊಂದೇ ಮೊಟ್ಟೆ ಹಾಕ್ಕೋಬೇಕು. ಎಲ್ಲ 5 ಮೊಟ್ಟೆನ ಒಂದೇ ಸರಿ ಬೌಲ್ಗೆ ಹಾಕಬಾರ್ದು. ನೋಡಿ 1 ಮೊಟ್ಟೆ ಹೊಡೆದೆ, 1 ಮೊಟ್ಟೆನ ಈಗ ಸಾಂಬಾರಲ್ಲಿ ಹಾಕಿದ್ದೀನಿ. ಹಾಗೆಯೇ 2ನೇ ಮೊಟ್ಟೆ ಓಪನ್ ಮಾಡ್ತಾಯಿದ್ದೀನಿ. 2ನೇ ಮೊಟ್ಟೆ ಕೂಡ ಒಂದೇ ಮೊಟ್ಟೆನ ಬೌಲಲ್ಲಿ ಹಾಕ್ಬಿಟ್ಟು ಈಗ ಸಾಂಬಾರ್ಗೆ ಹಾಕೋಣ. ಓಕೆ, 2ನೇ ಮೊಟ್ಟೆ ಕೂಡ ನೋಡಿ ಅಲ್ಲೇ ಸೈಡ್ನಲ್ಲಿ ಬಿಡ್ತಾಯಿದ್ದೀನಿ. ಇದೇ ಥರ ಉಳಿದಿರೋ ಮೊಟ್ಟೆಗಳನ್ನು ಕೂಡ ಒಂದೊಂದಾಗಿ ಕಟ್ ಮಾಡಿ ಈ ಥರ ಬಿಡಿ. ನೋಡಿ ಒಂದು ಪಕ್ಕ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. 3, 4, 5. ಸೊ 5 ಮೊಟ್ಟೆಗಳನ್ನು ಕೂಡ ಒಂದಾದ್ಮೇಲೆ ಒಂದು ಹಾಕಿದ್ದೀನಿ. ಈಗ ಮೊಟ್ಟೆ ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಏನು ಮಾಡಬಾರ್ದು. ಹೀಗೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಫ್ಲೇಮ್ನ ಮೀಡಿಯಮ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಿ. ಸುಮಾರು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ನೋಡಿ 3 ನಿಮಿಷಕ್ಕೇ ಇಷ್ಟು ಬೆಂದಿದೆ. ನೋಡಿರಾ ಮೊಟ್ಟೆ ಹಾಗೇ ಸಿಗ್ತಾ ಇದೆ ಅಲ್ವಾ. ಸೊ ಒಂದೊಂದು ಮೊಟ್ಟೆ ನೀವು ಹಾಗೇ ತೊಗೋಬೋದು ಸಪ್ರೇಟಾಗಿ. ಸೊ ಇಷ್ಟು ಬೆಂದಿದೆ. ಇನ್ನೊಂದು ನಿಮಿಷ ಕುದಿಸ್ಕೊಳ್ಳಿ. ಮತ್ತು ಅವರೇ ಕಾಳು ಹಾಕಿದ್ರಲ್ಲ ಅದು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಡಿ. ಸೊ ಬೆಂದಿದೆ ಅಂದರೆ ಇನ್ನೊಂದು ನಿಮಿಷ ಕುದಿಸ್ಬಿಟ್ಟು ಲಿಡ್ ಓಪನ್ ಮಾಡಿದಾದ್ಮೇಲೆ 1 ನಿಮಿಷ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಮೊಟ್ಟೆ ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.